ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 9ನೇ ಆಯುರ್ವೇದ ಹಬ್ ಲೋಟಸ್ ಸೀಡ್ಸ್. ಸಂಸ್ಕೃತದಲ್ಲಿ ಕಮಲಗಟ್ಟ, ಪದ್ಮ ಬೀಜ ಅಂತ ಹೇಳಲಾಗತ್ತೆ. ಸಾಧಾರಣವಾಗಿ ಕೆಲವರು ಕಮಲ ಕೆಸರಲ್ಲಿ ಬೆಳೆಯುತ್ತೆ ಅಂತ ಅಸಡ್ಡೆಯಿಂದ ಮಾತಾಡ್ತಾರೆ. ಆದ್ರೆ ಸನಾತನ ಧರ್ಮದ ದೃಷ್ಟಿಯಲ್ಲಿ ಕಮಲ ಕೆಸರಲ್ಲಿ ಬೆಳೆಯೋದು ಕೇವಲ ಪ್ರಕೃತಿಯ ಘಟನೆ ಅಲ್ಲ, ಅದು ಜೀವನ ತತ್ವ ಮತ್ತೆ ಶಕ್ತಿ ತತ್ವದ ಸಂದೇಶ. ಈ ತತ್ವವನ್ನ ಭಗವದ್ಗೀತೆಯ ಅಧ್ಯಾಯ 5 ಶ್ಲೋಕ 10ರಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ ಕರೋತಿಯ ಲಿಪ್ಯತೇನ ಸ ಪಾಪೇನ ಪದ್ಮ ಪತ್ರಂ ಹಿವಂಬಸ. ಅರ್ಥಾತ್ ಯಾರು ತಮ್ಮ ಎಲ್ಲಾ ಕರ್ಮಗಳನ್ನ ಪರಬ್ರಹ್ಮನಿಗೆ ಅರ್ಪಿಸಿ ಫಲಕ್ಕೆ ಆಸೆಯನ್ನ ಬಿಟ್ಟು ಕರ್ತವ್ಯ ಭಾವದಿಂದ ಮಾಡ್ತಾರೋ ಅವರು ಪಾಪಕ್ಕೆ ಒಳಗಾಗೋದಿಲ್ಲ. ನೀರಿನಲ್ಲೇ ಇದ್ರೂ ನೀರು ತಗಲದಂತೆ ಪದ್ಮಪತ್ರ ಅಂದ್ರೆ ಅದರ ಎಲೆ ಶುದ್ಧವಾಗಿ ಇರುವಂತೆ ನಿಮ್ಮೆಲ್ಲರ ಜೀವನವು ಪಾಪ ಬಂಧನದಿಂದ ಅಸ್ಪರ್ಶವಾಗಿರ್ಬೇಕು. ಇದರ ತತ್ವ ಕಮಲ ಮತ್ತೆ ಅದರ ಬೀಜವನ್ನ ಆಧ್ಯಾತ್ಮಿಕ ರಹಸ್ಯ. ಕಮಲ ಕೆಸರಿನ ನಡುವೆ ಬೆಳೆದ್ರೂ ಅದರ ನಿರ್ಮಲತೆ ನಷ್ಟ ಆಗೋದಿಲ್ಲ. ಅದೇ ರೀತಿ ಮನುಷ್ಯ ಸಂಸಾರದಲ್ಲಿ ಸಂಪತ್ತು ಮತ್ತೆ ಸುಖವನ್ನ ಹೊಂದಿದ್ರು ಅದಕ್ಕೆ ಹಚ್ಕೊಳ್ದೆ ಇರಬೇಕು. ಅದಕ್ಕೆ ಸನಾತನ ಪರಂಪರೆಯಲ್ಲಿ ಕಮಲ ಹೂವು ಮತ್ತೆ ಅದರ ಬೀಜ ಕೇವಲ ಸೌಂದರ್ಯ ಅಥವಾ ಪೂಜಾ ದ್ರವ್ಯ ಅಲ್ಲ, ಅದು ಶಕ್ತಿ, ಶುದ್ಧಿ ಮತ್ತು ಕಂಟಿನ್ಯೂಟಿಯ ಪ್ರತೀಕ. ಕಮಲ ಹೂವು, ಅದರ ಬೇರು, ಅದರ ಕೆಸರು ಹಾಗೆ ಅದರ ಬೀಜ ಯಾವುದೂ ಕೂಡ ವ್ಯರ್ಥ ಅಲ್ಲ. ಕಮಲ ಎಂಟೈರ್ ಸ್ಟ್ರಕ್ಚರ್ ಸೃಷ್ಟಿ ತತ್ವ ಮತ್ತೆ ಪೂರ್ಣತೆಯ ಪ್ರತೀಕ. ಆದ್ರೆ ಅದರಲ್ಲಿ ಬೀಜ ಅತ್ಯಂತ ವಿಶೇಷ, ಯಾಕಂದ್ರೆ ಬೀಜ ಭವಿಷ್ಯ, ಕಂಟಿನ್ಯೂಟಿ ಮತ್ತೆ ವೃದ್ಧಿಯ ಮೂಲ. ಸನಾತನ ಪರಂಪರೆಯಲ್ಲಿ ಕಮಲ ನಿರ್ಮಲತೆ ಮತ್ತೆ ಆಶೀರ್ವಾದಕ್ಕೆ ಹೆಸರಾದ ಹೂವು. ಹಾಗಾಗಿ ಅದರ ಬೀಜ ಹವನ ಸಾಮಗ್ರಿಯಲ್ಲಿ ಸೇರಿದಾಗ ಅದು ಕೇವಲ ಪೂಜಾ ದ್ರವ್ಯ ಅಲ್ಲ, ನಮ್ಮ ಮನೆಯ ಆರ್ಥಿಕ ಫ್ಲೋ, ಸ್ಥಿರತೆ ಮತ್ತೆ ಭವಿಷ್ಯದ ವೃದ್ಧಿಯನ್ನ ಪ್ರಭಾವಿಸುವಂತ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಶ್ರೀ ಸೂಕ್ತದಲ್ಲಿ ಲಕ್ಷ್ಮೀ ದೇವಿಯನ್ನ ಪದ್ಮೇ ಸ್ಥಿತಂ ಪದ್ಮ ವರ್ಣಂ ಅಂತ ಕರೀತಾರೆ. ಲಕ್ಷ್ಮೀ ದೇವಿ ಕೇವಲ ಕಮಲದಲ್ಲಿ ಕೂತ್ಕೊಳ್ಳೋರಲ್ಲ, ಕಮಲದ ಹೃದಯದಲ್ಲಿ ಇರುವಂತ ಶಕ್ತಿಯವರು. ಅದಕ್ಕೆ ಕಮಲ ಬೀಜ, ಕಮಲಘಟ್ಟ ಲಕ್ಷ್ಮೀ ತತ್ವದ ಮೂಲ ರೂಪ ಅಂತ ಪರಿಗಣಿಸಲಾಗುತ್ತೆ. ಪಾರಂಪರಿಕ ದೃಷ್ಟಿಯಲ್ಲಿ ಕಮಲಘಟ್ಟ ಲಕ್ಷ್ಮೀ ದೇವಿಯ ಹೃದಯ. ಕಮಲಕ್ಕೆ ತುಂಬಾ ಹತ್ತಿರವಾದ ದ್ರವ್ಯ ಆಗಿರೋದ್ರಿಂದ ಇದನ್ನ ಹವನದಲ್ಲಿ ಅಥವಾ ಪೂಜೆಯಲ್ಲಿ ಅರ್ಪಿಸಿದಾಗ ಐಶ್ವರ್ಯ ಬಂದು ಹೋಗದೆ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಲಿ ಅನ್ನೋ ಭಾವನೆಯಿಂದ. ಅದಕ್ಕೆ ಕಮಲ ಬೀಜದ ಮಾಲೆಯನ್ನ ಲಕ್ಷ್ಮಿ ಮಂತ್ರ ಜಪಕ್ಕೆ ಬಳಸಲಾಗುತ್ತೆ. ಈ ಜಪ ಸಡನ್ ವೆಲ್ತ್ ಗಾಗಿ ಅಲ್ಲ, ಇದು ಲಾಂಗ್ ಟರ್ಮ್ ಸಸ್ಟೈನ್ ಆಗುವಂತ ಸ್ಥಿರವಾದ ಐಶ್ವರ್ಯ ಕೊಡುತ್ತೆ ಅಂತ ನಂಬಿಕೆ. ದಾಂಟೆರಾಸ್ ಮತ್ತೆ ದೀಪಾವಳಿ ಸಮಯದಲ್ಲಿ ಕಮಲ್ ಘಟ್ಟ ಹವನದಲ್ಲಿ ಅರ್ಪಿಸೋದು ವಿಶೇಷ. ಈ ದಿನ ಅರ್ಪಿಸಿದಂತ ಬೀಜ ವರ್ಷದ ಆರ್ಥಿಕ ಅಡಚಣೆ, ಲೋನ್ ಸ್ಟ್ರೆಸ್ ಮತ್ತೆ ಇನ್ಸ್ಟೆಬಿಲಿಟಿನ ಕಮ್ಮಿ ಮಾಡುತ್ತೆ ಅಂತ ಪರಂಪರೆ ಹೇಳುತ್ತೆ. ಪೌರಾಣಿಕ ಇತಿಹಾಸದಲ್ಲಿ ಪದ್ಮ ಪುರಾಣ ಮತ್ತೆ ಶ್ರೀಮದ್ ಭಗವತದಲ್ಲಿ ಶ್ರೀ ವಿಷ್ಣುವಿನ ನಾಭಿಯಿಂದ ಬಂದ ಕಮಲದಿಂದ ಬ್ರಹ್ಮದೇವರು ಉದಯಿಸಿದ್ರು ಅಂತ ವರ್ಣನೆ ಇದೆ. ಅದಕ್ಕೆ ಕಮಲ ಮತ್ತೆ ಅದರ ಬೀಜ ಸೃಷ್ಟಿ, ವೃದ್ಧಿ ಮತ್ತೆ ಕಂಟಿನ್ಯೂಟಿಯ ಸಂಕೇತ. ಹವನದಲ್ಲಿ ಪದ್ಮ ಬೀಜ ದಯಿಸೋದು ಅಂದ್ರೆ ನಮ್ಮ ಜೀವನದಲ್ಲಿ ಹೊಸ ಅವಕಾಶ ಮತ್ತೆ ಹೊಸ ಗ್ರೋತ್ಗೆ ದಾರಿ ತೋರಿಸೋ ಕ್ರಿಯೆ. ಋಗ್ವೇದ ಮತ್ತೆ ಶ್ರೀ ಸೂಕ್ತದಲ್ಲಿ ಕಮಲವನ್ನ ಶ್ರೀ ಮತ್ತೆ ಶ್ರೇಯಸ್ ಅಂತ ವರ್ಣಿಸಲಾಗಿದೆ. ಹವನದಲ್ಲಿ ಬೀಜ ದಯಿಸೋದು ಕೇವಲ ಅಗ್ನಿ ಕ್ರಿಯೆ ಅಲ್ಲ, ಅದು ಜನ್ಮ ಜನ್ಮಾಂತರದ ದರಿದ್ರ ಸಂಸ್ಕಾರಗಳನ್ನ ಅಗ್ನಿಯಲ್ಲಿ ಸಮರ್ಪಿಸುವ ಸಂಕೇತ. ಜ್ಯೋತಿಷ್ಯ ದೃಷ್ಟಿಯಲ್ಲಿ ಕಮಲ ಬೀಜ ಶುಕ್ರ ಗ್ರಹದ ಶಕ್ತಿಯನ್ನ ಹೆಚ್ಚಿಸುತ್ತೆ. ಶುಕ್ರ ಬಲವಾಗಿದ್ರೆ ಜೀವನದಲ್ಲಿ ಸುಖ, ಸೌಂದರ್ಯ, ಸಂಬಂಧ, ಶಾಂತಿ ನೆಲೆಸಿರುತ್ತೆ. ಅದೇ ಸಮಯದಲ್ಲಿ ಚಂದ್ರ ಸಂಬಂಧವಾಗಿ ಈ ಬೀಜ ಮನಸ್ಸಿನ ಚಂಚಲತೆ ಮತ್ತೆ ಮೆಂಟಲ್ ರೆಸ್ಟ್ಲೆಸ್ನೆಸ್ ನ ಕಮ್ಮಿ ಮಾಡಿ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಆಯುರ್ವೇದದ ಪ್ರಕಾರ ಸುಶ್ರುತ ಸಂಹಿತೆಯಲ್ಲಿ ಕಮಲಘಟ್ಟ ಶೀತಲ ದ್ರವ್ಯ ಅಂತ ವರ್ಣಿಸಲಾಗಿದೆ. ಇದು ಅತಿ ಶೀತ ಅಲ್ಲ, ಆದ್ರಿಂದ ಹವನದಲ್ಲಿ ಅಗ್ನಿಯ ಜ್ವಾಲೆಯನ್ನ ಕಮ್ಮಿ ಮಾಡದೆ ವಾತಾವರಣದಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಎಕ್ಸೆಸ್ ಉಷ್ಣ, ಎಗಿಟೇಷನ್ ಕಮ್ಮಿಯಾಗಿ ಮನೆಯಲ್ಲಿ ಸಾತ್ವಿಕ, ಶಾಂತಿಯ ಎನರ್ಜಿ ಸೃಷ್ಟಿಯಾಗುತ್ತೆ. ವೈಜ್ಞಾನಿಕವಾಗಿ ನೋಡಿದ್ರೆ ಲೋಟಸ್ ಸೀಡ್ಸ್ ಅಲ್ಲಿ ಫ್ಲೇವನಾಯ್ಡ್ಸ್ ಮತ್ತೆ ನ್ಯಾಚುರಲ್ ಆಲ್ಕಲೈಡ್ಸ್ ಇರುತ್ತೆ. ಹವನದಲ್ಲಿ ಇದು ಬರ್ನ್ ಆಗುವಾಗ ರಿಲೀಸ್ ಆಗುವಂತ ಸಟಲ್ ವೇಪರ್ಸ್ ನರ್ವಸ್ ಸಿಸ್ಟಮ್ ಅನ್ನ ಕಾಮ್ ಮಾಡಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ನ ಪ್ರಭಾವವನ್ನ ಕಮ್ಮಿ ಮಾಡುತ್ತೆ. ಇದರ ಸ್ಮೋಕ್ ಗಾಳಿಯಲ್ಲಿ ಇರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ ಅನ್ನ ಸ್ಲೋ ಮಾಡಿ ಓವರ್ ಆಲ್ ಇಮ್ಯೂನ್ ಎನ್ವಿರಾನ್ಮೆಂಟ್ ಗೆ ಸಪೋರ್ಟ್ ಮಾಡುತ್ತೆ. ಕೆಲವು ತಂತ್ರ ಪದ್ಧತಿಗಳಲ್ಲಿ ಸಾಲ ಮತ್ತೆ ಮನಿ ಬ್ಲಾಕೇಜ್ ನಂತ ಕಷ್ಟ ಅನುಭವಿಸಿರೋರು ಕಮಲಘಟ್ಟವನ್ನ ಹೊನ್ನೆ ಜೊತೆ ಹವನದಲ್ಲಿ ಅರ್ಪಿಸ್ತಾರೆ. ಇದು ಆರ್ಥಿಕ ಫ್ಲೋ ಸ್ಟಕ್ ಆಗಿರೋ ಜಾಗದಲ್ಲಿ ಮೂವ್ಮೆಂಟ್ ಆಗ್ಲಿ ಅನ್ನೋ ಕಾರ್ಮಿಕ್ ರೆಮಿಡಿ. ಹೀಗಾಗಿ ಲೋಟಸ್ ಸೀಡ್ಸ್ ಬೇಸಿಡ್ ಧೂಪ ಅತ್ಯಂತ ಬೆನಿಫಿಟ್ ಅಂಡ್ ಸ್ಪೆಷಲ್. ನಾಳೆ 10ನೇ ಆಯುರ್ವೇದ ಹಬ್ ಜೊತೆ ಮೀಟ್ ಮಾಡೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.